ಅವರಿಂದ ನನ್ನ ಹೆಂಡತಿ ನಿನ್ಯಾರ ಬಂದಾಳು, ಖುಷಿಯಾಗ ಜೀವನ ನಡೆದೈತು, ಬುತ್ತಿ ಕಟ್ಟಕೊಂಡು ಬರತೀನಿ ಅಂದಾಳು, ಇನ್ನಾಯ್ಕಿ ಯಾಕ ಬಂದಿಲ್ಲೂ. ಹಾಲಾದಿನ ಬಂದ ಬಿಟ್ಟಾಳಲ್ಲ, ಬಾ 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 ಕಡೆ ಬಾ ಕಡೆ. ರಗಡ್ ಆಗಿ ಹೋಯ್ತು ನೋಡಿ, ಬೇರೆ ಸೀರೆ ಉಟ್ಕೊಳ್ಳಿಲ್ಲ, ಇದು ದೊಡ್ಡ ಬಡ್ರ ಆಗಕ್ ಹಚ್ಬಿಟ್ಟತ್ ನಾನು. ಇಲ್ಲಿ ನೋಡಿ ಗೌರಿ, ನೀವ್ ಹೊಲಕ್ ಬರ್ಬೇಕಾದ್ರೆ ಇಂತ ಸೀರೆ ಉಡ್ಬೇಡ, ಮತ್ತೆಂತದ್ ಉಟ್ಕೊಳ್ಳಿ. ನೀ ಅವು ಸಾದಾ ಇರ್ತಾವಲ್ಲ ಅಂತವೆಲ್ಲ ಉಡ್ಬೇಕು. ಅಂದ್ರ ಇವೆಲ್ಲ ತೊಡ್ರಾಕ ಒಳಗ ಹಚ್ಚಿ ಬರಾಕ. ಹೌದ್ರಿ, ಆಯ್ತು ಊಟ ಮಾಡ್ಬಾರ. ಈಗ ಊಟ ತಂದೆ ಬಿಟ್ಟೆ, ಹೊಟ್ಟಿನೂ ಹಸ್ತಿತ್ತು. ನಡಿ ನಡಿ ಅತ್ಲಾಗ ಎಲ್ಲಾರು ಕುಂತು ಊಟ ಮಾಡೋಣ ಅಂತ ನೆಳಿಗೆ. ಬಸ್ ಅಲ್ಲೇ ಬನ್ನಿ ಗಿಡ ಐತೆ, ಅಲ್ಲೇ ಹೋಗಿ ನಡಿ ಹಾಗಾರ ನಡಿ. ಹೋಗೋ ಮರ ಇನ್ನ ಎಷ್ಟು ದೂರ ಹೋಗೋದು, ಈಗ ಎಷ್ಟು ಹೋಗೋದಲ್ಲ, ಬಿಸಿಲ ಐತಿ, ಇಲ್ಲೇ ಕುಂದ್ರಂಬ. ಅಲ್ಲಿ ಗಿಡ ಇತ್ತು ತಿಳ ಕುಂದಿರ್ತಿದ್ದೆ. ಬಾರ ಮರ ಬಾ ಉಂಡ್ ಹೋಗೋಣ. ಆತ್ ನಡಿ, ಎಲ್ಲಾರು ಕುಂತ್ರಿ ಏನಾಗ್ಬಿಟ್ಟ ನಡಿ. ಒಂದ್ ಕೆಲಸ ಮಾಡಿ, ಈಗ ಏನ್ ಮಾಡಂದ್ರೆ ಈಗ ಊಟ ಮಾಡೋಕ್ಕಿಂತ ಮೊದಲ ನೀ ನನಗೊಂದು ವಚನ ಕೊಡ್ಬೇಕು. ಏನಂತ ವಚನ ಕೊಡ್ರ? ಈಗ ಈ ಸಲ ನೀನು ಏನ ಆಗ್ಲಿ ಮನ್ಯಾಗ ಅವನ್ ಕೂಡ ಜಗಳ ಆಡ್ಲಿ, ತವರ್ ಮನೆಗೆ ಮಾತ್ರ ಹೋಗಂಗಿಲ್ಲ ನೋಡು. ಅಯ್ಯ, ನಿಮ್ಮನ್ನ ಬಿಟ್ಟು ಹೋಗಕ್ ನನಗೇನ್ ಮನಸ್ಸು ಐತನ? ನಿಮ್ಮ ಅವನ್ ಕಿರಿಕಿರಿ ಮಾಡಿದ್ರೆ ನಾವು ಹೋಗಕ್ಕೆ ತವ್ರ ಮನೆಗೆ. ನೀ ಅತ್ಲಾಗ ಹೋಗಿ ನನಗಿಲ್ಲಿ ಸಂಕ್ಟ ಅಂದ್ರೆ ಸಂಕ್ಟ, ಯಾರ ಮುಂದೆ ಹೇಳಿ ಅವನ್ ಮಾರಿ ನೋಡ್ಲ್ಯಾ ನಿನ್ನ ಮಾರಿ ನೋಡ್ಲ್ಯಾ, ಹಿಂಗಾಗಿ ನನಗೆ ದಿಕ್ಕ ತಪ್ಪದಂಗ ಆಗತ್ತ. ಅದಕ್ಕೆ ಸ್ವಲ್ಪ ಸಹಿಸ್ಕೊಂಡು ಇದ್ದು ಬಿಡಲ್ಲ. ಎಷ್ಟಂತ ಸಹಿಸ್ಕೊಂತೀರಿ? ಆಗಂಗಿಲ್ಲ ನನಗ. ಅವಾಗ ನೀ ತವ್ರ ಮನೆಗೆ ಹೋಗ್ಕೇನಂದ್ರೆ ನಾನು ಊಟನ ಮಾಡಂಗಿಲ್ಲ ಹೋಗತ್ತಾಗ. ಅಯ್ಯ, ಈಗೇನ್ ಹೋಗಂಗಿಲ್ಲ ತೋರಿ, ಇನ್ನು ನಿಮ್ಮ ಅವ್ವ ಬಂದ್ ಕಿರಿಕಿರಿ ಕೊಟ್ರು ಹೋಗ್ತೀನಿ ಅಂತ ಹೇಳಿನ್ ನಾನು. ಒಟ್ಟು ಹೋಗಕಿನ ಅಲ್ಲ, ಈಗ ಅಂತೂ ದವಾಖಾನಿಗೆ ಹೋಗ್ಯಾಳ, ಮತ್ ಅಲ್ಲಿಂದ ಏನೇನ್ ಪಿರಿಯ ತರ್ತಾಳ ಗೊತ್ತಿಲ್ಲ. ಆಕಿ ಬಂದ್ ಮತ್ ಏನಾರ ನನ್ ಕಾಡ್ಸಿದ್ಲು ಅಂದ್ರೆ ನಾವ್ ಹೋಗಕ್ಕೆ. ನಿನ್ನೆಲ್ಲಿ ಮೊನ್ನೆ ಬಂದಿ ಮತ್ತೆ ಇವತ್ತು ಹೋಗೇ ಬಿಡಕ್ಕೆ. ನಿಮ್ಮ ಅವ್ವ ಬುದ್ಧಿ ಹೇಳ್ಬೇಕ್ರಿ ನೀವು. ನಾನು ರಗಡೆ ಹೇಳಿ ಕೇಳಂಗ ಇಲ್ಲ, ಆಕಿನು ಏನಾರ ಮಾಡತ್ತಾಳ, ನೀ ಹೊಂಟ ಬಿಡ್ತೀನಿ. ಮತ್ತೆ ಆಕಿ ಕೇಳಿಲ್ಲ ಅಂದ್ರೆ ನಾವ್ ಹೋಗಕ್ಕೆ. ಬ್ಯಾಡ ಬಿಡು, ನಾ ಇನ್ಮೇಲೆ ಊಟನ ಬಿಡ್ತೀನಿ. ಅವಲ್ಲಿ ಹೋಗ ಉಂಡ್ರಿ, ಹಂಗ ಮಾಡ್ಬೇಡ್ರಿ. ಹೋಗ, ನೀ ನನಗ್ ವಚನ ಕೊಡುತ್ತಾನ, ನಾ ಊಟ ಮಾಡಂಗಿಲ್ಲ. ಹೋಗು. ನಾ ವಚನ ಕೊಡಂಗಿಲ್ರಿ, ನಿಮ್ಮವ್ ಬೈಯದ್ ನಿಲ್ಸ ಮಟ ನಾ ತವ್ರ ಮನೆಗ್ ಹೋಗಕ್ಕೆ. ಆತಳ ತಿಳ್ದಂಗ ಆತು. ನಮ್ಮವ್ವ ಬೈಯೋದು ಬಿಡಂಗಿಲ್ಲ, ನೀ ತವ್ರ ಮನೆಗೆ ಹೋಗುದು ಬಿಡಂಗಿಲ್ಲ. ಹಿಂಗಾದ್ರೆ ನನಗ್ ಊಟನ ಬೇಡ, ಹೋಗತ್ಲಾಗ ಉಣ್ಣುದು ಬೇಡ. ಒಳ್ಳೆ ಅಂದ್ರೆ ಒಳ್ಳೆ. ನಾರಿ ನಿನ್ನ ನೋಡಲಕ ದೂರದಿಂದ ಬರ್ತಾರಂತ, ನಾರಿ ನಿನ್ನ ನೋಡಲಕ ದೂರದಿಂದ ಬರ್ತಾರಂತ, ದೂರದಿಂದ ಬರ್ತಾರಂತ ಹುಬ್ಬಳ್ಳ್ಯಾಗ ಇರ್ತಾರಂತ, ದೂರದಿಂದ ಬರ್ತಾರಂತ ಹುಬ್ಬಳ್ಳ್ಯಾಗ ಇರ್ತಾರಂತ, ಹುಡುಗಿ ನಿನ್ನ ತಂಗಿ 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 ಇಟ್ಟು ಒದರಿದ್ರೆ ಕೇಳೋದಲ್ಲ. ತಂಗಿ, ಏ ತಂಗಿ, ಯಾರು? ಓದಿರ್ಬೇಕು. ಏನ್ ಮಾಡಕತ್ತಿ ಒಳಗ? ಬಂದೆ ಚಾ ಮಾಡಕ್. ಅಯ್ಯ, ನೀನ ನಾನ ಎಷ್ಟೊತ್ ಮಾಡಿದೆಲ್ಲ? ಏನ್ ಮಾಡುದು? ತಂಗಿ, ಎದಕ್ಕೆ ತಂಗಿ ತಂಗಿ ಅಂತ ನುಂಗಕತ್ತಿದಿ? ಯಾರು ಇಲ್ಲ ಮನ್ಯಾಗ. ಇಲ್ಲ, ನಾವ ಇಬ್ರು. ನಿನ್ ಮಗ ಅದಾನ ಅಂತ ಮಾಡಿ. ಅಲ್ಲ, ಸ್ವಲ್ಪ ಬುದ್ಧಿ ಐತೆ ನಿನ್. ಯಾಕ? ಅಲ್ಲ, ಎಷ್ಟು ದಿವಸ ಆತ್ ನಾವಿಬ್ರು ಪ್ರೀತಿಲಿಂದ ಕಾಲ ಕಳೆಯ. ಸಣ್ಣದಿರ್ತ ಸಣ್ಣ ವಯಸ್ಸಿದ್ದಾಗ ಹಳ್ಳ ಒಗಿತಿದ್ನ. ನೀ ಹಳ್ಳ ಒಗದಾಗಂತೂ ನನಗ್ ಕಂಡಾಪಟ್ಟೆ ಸಿಟ್ಟು ಬರ್ತಿತ್ ನೋಡು. ವಯಸ್ಸ ಹಂಗಿರ್ತತಿ. ಇಲ್ಲ, ಎಷ್ಟ್ ಮಾಡವ ನೀನ ನನ್ ಯಾಕೆ ಮದ್ವಿ ಮಾಡ್ಕೊಳಿಲ್ಲ? ನಾವ್ ಅವಾಗ ಮದ್ವಿ ಮಾಡ್ಕೊಂಡಿದ್ರಿ ಹಿಂಗೆಲ್ಲಾ ನಡೀತಿತ್ತೇನ? ಅದಕ್ಕ ಹಿಂಗ ಮಜಾ ಮಾಡ್ಕೊಂತ ಹೋಗ್ಬಿಡುದು. ಇಷ್ಟೆಲ್ಲಾ ಮಾತಾಡಿ ನಮ್ಮ ಲಗ್ನ ಮಾಡಿ ಹಿಂದ್ ನಿಂತ ನೀನ ಅಕ್ಕಿ ಕಾಳ ಹಾಕಿ. ಯಾಕಂದ್ರ ನಮ್ ಕೈಯಾಗ ಹುಡುಗವ ನಮ್ಮ ಮಾತ್ ಕೇಳ್ತಿದ್ನಲ್ಲ, ಅದಕ್ಕ ಲಗ್ನ ಮಾಡಿ ಕೈ ಬಿಟ್ಬಿಟ್ವಿ. ಅಂದ್ರ ಲಗ್ನ ಮಾಡಿದ್ರು ಸತೇಕ ಮಂದಿ ಕಣ್ಣಾಗ ನಾವ್ ಏನು ಕಾಣಬಾರ್ದು ಅಂತ ಇದು ಐಡಿಯಾ. ನೀ ತಂಗಿ ಅಣ್ಣ ಜಗತ್ನಾಗ. ಹೌದ್ ಬಿಡ. ಆದ್ರ ನಾಳೆ 4 ಮಂದಿಗ್ ಗೊತ್ತಾತಂದ್ರ ಏನ್ ತಿಳ್ಕೊಂತಾರ? 4 ಮಂದಿ ಸಲುವಾಗಿ ನಾ ಬಾಳೆ ಮಾಡುದಿಲ್ಲ, 4 ಮಂದಿ ಅಂತಾರ ಅಂತ ನಾ ಜೀವನ ಮಾಡಿದ್ರ ನಮ್ದು ಸುಖ ನಡೆಯಂಗಿಲ್ಲ.
4 ಮಂದಿರ ಹೊತ್ಕೊಂಡ್ ಹೋಯ್ತಾರ ಇಲ್ಲ ನಾನೇ ಸತ್ತಿರ್ತೀನಿ. 4 ಮಂದಿ ತಗೊಂಡ್ ಏನ್ ಮಾಡ್ಲಿ? ನನ್ ಹೆಣ ದುಡ್ಡಾಗಿರ ತಿನ್ಲಿ, ನೈನರಿನರ ತಿನ್ಲಿ, ನಾಯಿನರಿ ಎಳ್ಕೊಂಡ್ ಹೋಗ್ತಾನ ತಿಂತಾವಲ್ಲ. ನಮ್ಮಂತ ಸತ್ರಿ ನಾಯಿನರಿ ನಾನೇ ಸತ್ತಿರ್ತೀನಿ. ನನಗೇನ್ ತಗೊಂಡ್ ಅದನ್ನ ಯಾರು ಮನೆ ಬಾಯಿ ಮಾಡ್ತೀಯಮ್ಮ? ಏನ್ ಬಿಡು. ಈಗ ಬಾಳ ದಿವ್ಸದ ಮೇಲ ಫೋನ್ ಮಾಡಿದಲ್ಲ, ಯಾಕಂತ ನಾವು ಬರೀ ಇಷ್ಟ ಮಾಡ್ಕೊತ ಕುಂತ್ರ ನಡೆಯಂಗಿಲ್ಲ. ಅಯ್ಯೋ ನಿನ್ ಗೊತ್ತಿಲ್ಲ, ಏನು ಓನ್ಯಾಗ ಎಲ್ಲಾರು ನನ್ ತಲಿ ತಿನ್ನಕತ್ತಾರ. ಏನಂತ ಏನು ಮಗ ಅನ್ನೋದ್ ಸ್ವಲ್ಪನಾರು ಐತೆ ನಿಮಗ? ಅವ್ನ ಹೆಂಡತಿನ ತವ್ರ ಮನೆಗ್ ಕಳಿಸ್ತಾರು, ಇನ್ನು ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತ ಒಬ್ಬಕ್ಕೆ ಕೇಳ್ತಾರ. ಅವ್ರ ಹೆಣ್ಮಕ್ಳು ಹಂಗ ಮಾತಿ ಮಾತಾಡ್ತಿರ್ತಾರ. ಅವ್ರು ಬರ್ತಾರ ಅನ್ಕೋ. ಅಯ್ಯ ಹೌದು ಬಿಡು. ನನ್ ಮಗ ಏನ್ ಬೇ ನನ್ ಹೆಂಡತಿನ ಯಾಕೆ ಕರ್ಕೊಂಡ್ ಬರೋಲ್ರಿ ನೀವು? ನನಗ ಇನ್ನು ಹೆಂಡತಿ ಕರ್ಕೊಂಡ್ ಬರಾಕ ಬೇಕು, ನಮ್ ದೋಸ್ತ್ರೆಲ್ಲಾ ನನಗ್ ಭಯಕತ್ತಾರು ಅಂತ ಹೇಳಾಕತ್ತಾನ. ದೋಸ್ತರು ಹೇಳ್ತಾನೇನೋ, ತನ್ನಗ ಗುಂಗ್ ಹಿಡ್ದತ್ತಿ ಹೆಂಡತಿಯ ಗುಂಗಿನ್ಯಾಗ ಕೆಲಸಾನ ಸಾಗವಲ್ದು, ಕನಸ್ನ್ಯಾಗ ಬಂದ್ವಾದಂಗ ಆಗೈತು, ಕನಸ್ನ್ಯಾಗ ಬಂದ್ವಾದಂಗ ಆಗೈತು ನನ್ನ ಹೆಂಡತಿ, ಮತ್ತೀಗ ತವರ ಮನಿ ಸೇರ್ಯಾಳು. ಮನ್ಯಾಗ ಹೆಂಡತಿ ಇರ್ಲಿಲ್ಲ ಅಂದ್ರೆ ಹೊಲದನ್ ದಗದಾನ ಸಾಗಂಗಿಲ್ಲೋ ಯಪ್ಪ. ಅದು ಯಾಕ ಏನ ಹೆಂಡತಿ ಮಾರಿ ನೋಡಿ ನ್ಯಾರಿ ಮಾಡಿ ಹೊಲಕ್ಕೆ ಬಂದು ಬಿಟ್ರೆ ನಿನ್ನ ಕೆಲಸ ದಗದ ಹೆಂಗೆ ಮುಗಿತೈತಿ, ದಿಡಾರ್ನ ಮುಗ್ದ ಬಿಡ್ತೈತಿ. ಖುಷಿ ಅಂದ್ರೆ ಖುಷಿ ಆಗಿಬಿಡ್ತೈತಿ ಮನಸ್ಸಿಗೆ. ಆದ್ರೆ ಏನು ಮಾಡೋದು ಮಾರಾಯ, ಇರಲಿಲ್ಲ ಅಂದ್ರೆ ಮಬ್ಬ ಹಿಡಿತೈತಿ. ಸರ್ ಬಂದ್ರ. ನಮಸ್ಕಾರ ಸರ್. ಈಗ ಗೋಪಿ ಭಾಳ ಜೋರ್ ನಡೆಸಿದ ಕೆಲಸ ಮಾಡ್ಬೇಕಲ್ರಿ ಅಪ್ಪ? ಮಾಡಬೇಕಪ್ಪ, ನಮ್ ಕೆಲಸ ನಾವು ಮಾಡಬೇಕು. ಅದಕ್ಕರಿ ಸಾವ್ಕಾರ, ಮತ್ ನಾ ಕೆಲಸ ಮಾಡ್ಕೊಂತ ನಿಂತೀನಿ ನೋಡ್ರಿ. ಹೌದಪ್ಪ, ನಾನು ನೋಡ್ದೆ, ಅದಕ್ಕೆ ಬಂದೆ. ಆತ್ ಬಿಡ್ರಿ ಯಪ್ಪ. ನಾನ್ ನಿಮ್ಗ ಭೇಟಿ ಆಗ್ಬೇಕಂತ ಬಹಳ ದಿವಸ ಆತ್ರಿ ವಿಚಾರ ಮಾಡ್ತೀನಿ. ಯಾಕ ಏನ್ ಕೆಲ್ಸ ಇತ್ತು? ಕೆಲಸ ಐತ್ರಿ, ಇಲ್ಲಿ ಬೇಡ ಒಂಥರ ಅಲ್ಲಿ ನೆಳ್ಳಿ ಕುಂತು ಮಾತಾಡೋಣ ನಡ್ರಲ್ಲ. ಆಯ್ತು ನಡಿ ಬರ್ರಿ ಬರ್ರಿ ಸರ್ ಬರ್ರಿ. ಅತ್ಲಾಗ ಹೋಗೋಣ. ಇಲ್ಲೇ ಕುಂದಿಸ್ಬೇಕಂದ್ರ ಕುರ್ಚಿ ಒಂದಿಲ್ಲಲ್ರಿ ಸರ. ನಾನು ಹೊಲ್ದಾಗ ಕೆಲಸ ಮಾಡಿದವ್ರ ಅಲ್ಲೇನ, ನಾವು ಇಲ್ಲಿ ನೆಲ್ದಾಗ ಕುಂದಿರ್ತೀವಳ. ಕುಂದ್ರಿ ಸರ್, ಹಂಗಾರ ಇಲ್ಲೇ ಕುಂದ್ರಿ. ಯಪ್ಪ, ನನ್ನ ಸಂಕಟ ನಿಮ್ಗ ಹೇಳ್ಕೊಬೇಕಂತ ಬಾಳ ದಿನದಿಂದ ವಿಚಾರ ಮಾಡಕತ್ತೇನ್ರಿ. ಹೆಂಗ್ ಹೇಳ್ಬೇಕು ಅನ್ನೋದ ತಿಳಿಯವಲ್ರಿ. ಅಂತದೇನಾಗಿತ್ತ? ನಮ್ಮವ್ವ ಒಟ್ಟ ನನ್ನ ಹೆಂಡತಿನ ಕರ್ಕೊಂಡ್ ಬರಾಕ ತಯಾರಿಲ್ಲ ನೋಡ್ರಿ. ಹೌದಂತ ನಾನು ಕೇಳಿದ್ದೀನಿ. ಏನ್ ಮಾಡ್ಬೇಕ್ರಿ? 4 ದಿನ ಈ ಮನ್ಯಾಗ ಇದ್ಲ ಅಂದ್ರ ಮುಗಿತ್ರಿ. ತವ್ರ ಮನಿಗೆ ಆಕಿ ಹೋಗೇ ಬಿಡ್ತಾಳ. ಹಂಗ ನಮ್ಮವ್ವ ಮಾಡೇ ಬಿಡ್ತಾಳ್ರಿ. ಏನ್ ಹೇಳಿದ್ರು ಕೇಳಾಗ್ತಾ ಇರಲಿಲ್ಲ. ಯಾರಿಗಂತ ನಾನು ಸಂಕಟ ಹೇಳ್ಬೇಕು? ನಮ್ಮ ಮಾವ ನೋಡಿದ್ರೆ ನಿಂತು ಮದ್ವಿ ಮಾಡಿದ. ಸಣ್ಣಂದಿರ್ತ ಇದ ಮಾವ ನನ್ಗೆ ಎತ್ತಿ ಯಾರು ಬೆಳೆಸ್ತಾವನ ಕರೀರಿ. ಆದ್ರೆ ಈಗ ಮದ್ವಿನೂ ತಾನ ಮಾಡ್ಯಾನ. ನಾನು ಬಾಳೆ ಸುದ್ದಿ ಮಾಡ್ಬೇಕಾಗಿಲ್ರಿ ಅಮ್ಮ. ಹೌದು, ಇದು ಮಾಡ್ಬೇಕು. ಊರ್ ನ್ಯಾಯನ ಬಗೆಹರಿಸ್ತಾನೆ, ಇದೆಲ್ಲ ಮಾಡಕ್ಕಾಗುದಿಲ್ಲ ನಮ್ಗೆ. ಇಡೀ ಊರ್ ನ್ಯಾಯ ಬಗೆಹರಿಸ್ತಾನ್ರಿ, ಬ್ಯಾರೆ ಹಳ್ಳಿಯಾಗ ಹೋಗಿ ನ್ಯಾಯ ಬಗೆಹರಿಸಿ ಬರ್ತಾನ್ರಿ. ಆದ್ರ ನನ್ನ ಸಂಕಟ ಎಷ್ಟು ತೋಡ್ಕೊಂಡ್ರು ನನ್ನ ಮ್ಯಾಗ ಕರುಣೆನ ಇಲ್ಲಾರ್ದಂಗ್ ಮಾಡಕ್. ಆದ ನಾನ್ ನಿಮ್ಮ ಸ್ವಲ್ಪ ಹೇಳ್ತೀನಿ. ಏನ್ ಹೇಳ್ತೀರಿ ಅಪ್ಪ? ಏನ್ ಹೇಳಿದ್ರು ಕೇಳಾಕ್ ತಯಾರಿಲ್ಲ. ಅಲ್ರಿ ಮೊನ್ನೆ ನಾನ ಕರ್ಕೊಂಡ್ ಬರ್ತೀನಿ ಅಂದ್ಯ, ಬ್ಯಾಡ ಅಂತಾಳ್ರಿ. ತಾನಾರ ಕರ್ಯಾಕ್ ಹೋಗಂಗಿಲ್ಲ, ನಮ್ಮ ಮಾವನು ಕರ್ಕೊಂಡ್ ಬರಂಗಿಲ್ಲ ಅಂತಾನ. ನಾ ಏನ್ ಮಾಡ್ಬೇಕು? ಆಟ ನೀವ್ ಹೇಳ್ದಂಗ ನಮ್ಮವಾಗ ಅಟ್ ಹೇಳ್ಬಿಡ್ರಿ. ಕೇಳಿದ್ಲಂದ್ರ ಬೇಷಾಕತಿ, ಇಲ್ಲಾಂದ್ರ ಬಿಡೋಳಕ್ ಏನ್ ಮಾಡ್ಲಿ? ನನ್ ದೈವನ ಹಿಂಗೈತಿ ಅಂತ ಹೋಗ್ತೇನೆ. ಮತ್ತೆ ಆಯ್ತು ಬಿಡು, ನಾನ ನಿಮ್ ಮನಿಗ್ ಬಂದು ನಿಮ್ಮ ಅವ್ಗ ಹೇಳಿ ನಿನ್ ಹೆಂಡತಿ ಕರ್ಕೊಂಡ್ ಬಂದು ಬಾಳಕ್ಕೆ ಹೆಚ್ಚು ಮಾಡಿಸ್ತೀನಿ. ಇಷ್ಟು ಮಾಡಿದ್ರೆ ದೊಡ್ಡ ಪುಣ್ಯ ಬರ್ತೈತ್ರಿ. ಅಂತ ದೊಡ್ಡ ಮಾತು ಯಾಕೋ? ಎಲ್ಲದಕ್ಕೂ ಭಗವಂತ ಅದಾನ, ಅವೆಲ್ಲಾ ಶುದ್ಧ ಮಾಡ್ತಾನ. ನೋಡ ಮಾರಾಯ, ಏನ ಆಗ್ಲಿ 4 ಮಂದಿ ನಮಗೂ ಏನು ಅಂದಿರಬಾರ್ದು. ನಾ ಎಲ್ಲಾ ವ್ಯವಸ್ಥೆ ಮಾಡೇನಿ. ನಿಂದಿರ್ತಾಳ. ಅವಾಗ ನಿನ್ ಮಗ ಗೋಪ್ಯ ಬಂದ್ ನೋಡಿದ ದೃಶ್ಯನ ಅಂದ್ರ ಯಾಕ ಅನ್ಸರ್ ತಲೆ ಕೆಡಂಗಿಲ್ಲ. ಬರೋಬ್ಬರಿ ಒಂದ್ ಹೊರಗೆ ಹಾಕಿ ಹೋಗ್ಬಿಡ್ತಾವ. ಹೌದೌದೌದು, ಇದು ಬಾಳ ಕರೆಕ್ಟ್ ಐತಿ ನೋಡಿ. ಹೆಂಡ್ತಿನ ಬೇಡ ಅಂತ ಮಗ ಸರ್ಕೊಂಡ್ಬಿಡ್ಬೇಕು. ಆಮೇಲೆ ನಾವ ಮನ್ಯಾಗ ಅವನ ನೋಡ ಮಾರಾಯ, ಏನ ಆಗ್ಲಿ 4 ಮಂದಿ ನಮಗೂ ಏನು ಅಂದಿರಬಾರ್ದು.
ನಾವು ಮಂದಿ ಸಲ ಬಾಳೆ ಮಾಡುವಂಗಿಲ್ಲ, ನಮ್ಮ ಸುಖಕ್ಕಾಗಿ ನಾವು ಜೀವನ ಮಾಡ್ಬೇಕು ಯಾವಾಗ. ಹೌದು, ಆದ್ರೂ ಮಂದಿ ಬಾಯಿ ಮುಚ್ಚಾಕ ಆಗುತ್ತೇನು? ಹಂಗ ಅಂತಿರ್ತಾರ ಮಂದಿ, ಚಲೋ ಇದ್ರು ಅಂತಾರ, ಕ್ಯಾಟ್ ಇದ್ರು ಅಂತಾರ. ಅವ್ರಿಗೆಲ್ಲ ಸ್ವಲ್ಪ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಆ ಹುಡುಗಗ ರೊಕ್ಕ ಕೊಟ್ಟು ಎಲ್ಲಾ ಹೇಳಿ ಬಂದಿನಿ. ಆದ್ರೇನಪ್ಪಾ ಸಮಯ ಹೊಂದ್ರ ನೋಡಿ ಗುಂಡ್ ಹಿಡ್ಸೋದು ಒಂದ ಕೆಲಸ ನಮ್ದು. ಅದು ಹಿಂಗ ದಿನ ಹಾಕುದು ಬೇಡ, ಆದಷ್ಟು ದೌಡಕ್ ಹೋಗಿ ಆಕೆನ್ ಕರ್ಕೊಂಡ್ ಬಂದ್ಬಿಡು. ನನಗ್ ಪುರ್ಸತ್ತ ಇಲ್ಲ, ಏನಂತ ಕೆಲ್ಸ ಮಾಡ್ತಿದ್ದ? ಬಾಳ ಬಿಜಿ ಇದೀನಿ ನಾನು. ಬರೀ ನಾನು ಹೋಗಿ ಕರ್ಕೊಂಡ್ ಬರ್ಬೇಕು. ಹೌದು ಮತ್ತ ಕರ್ಕೊಂಡ್ ಬರ್ತೀನಿ. ನಾ ಕರ್ಕೊಂಡ್ ಬರೋದಕ್ಕ ಆ ಹುಡುಗೆಲ್ಲ ಹೇಳಿ ಇಟ್ಟಿರ್ತೀನಿ, ವ್ಯವಸ್ಥೆ ಮಾಡ್ಕೊಂಡ್. ಯಾವಾಗ ಕರ್ಕೊಂಡ್ ಬರೋಣ? ಈ ವಾರ ನನ್ ಟೈಮ್ ಇಲ್ಲ, ಮುಂದಿನ ವಾರ ಖಾತ್ರಿ ಕರ್ಕೊಂಡ ಬರ್ತೀನಿ. ಏನ್ ಕೆಲಸ ಇದ್ದಿರ್ಬೇಕಂತ ನಾನು. ನಂದೆಲ್ಲ ಹಿಕ್ಮತ್ ಹಂಗಿರ್ತತಿ. ಏನಿರುತ್ತ ಏನಿರುತ್ತಂತ ಕೇಳಿದ್ರೆ ಏನ್ ಹೇಳ್ಬೇಕು, ನಿಮ್ಗೆ ತಿಳಿಯಂಗಿಲ್ಲ, ನಾವ್ ಹೇಳಂಗಿಲ್ಲ. ಆ ಕಡೆ ಊರಾಗಿನ ಮಂದಿಗೂ ಬೇಕು, 4 ಮಂದಿ ಹಿರಿಯರಿಗೂ ಬೇಕು. ಆ ಕೆಲ್ಸಕ್ಕೂ ಬರ್ರಿ, ಈ ಕೆಲ್ಸಕ್ಕೂ ಬರ್ರಿ, ನ್ಯಾಯ ಬಗೆಹರಿಸ್ರಿ, ಇದಕ್ಕೆಲ್ಲ ಕರಿತಾರ. ಮತ್ತ ನೀ ನೋಡಿದ್ರೆ ಸಡ್ಲಿ ಬಿಡ್ತೀಯ. ಏನಾಯ್ತು? ಬರ್ಲಿಲ್ಲ ಅಂದ್ಕೊಳ್ಳ ಹಂಗ ಮೇಲ 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 ಫೋನ್ ಮಾಡುದು, ಬರೇ ಬಾರಿ ಬರ್ರಿ ಅನ್ಕೊಂತ ಮುಂದೆ ನಾ ಏನ್ ಮಾಡ್ತೀನಿ ಅನ್ನೋದು ನಿನಗ್ ತಿಳಿಯಂಗಿಲ್ಲ. ಸುಮ್ನೆ ಬಿಡು. ಏನು ತಿಳಿಯವಲ್ತ ಹೋಗ್ ನನಗಂತ. ಬಂದ ಬಿಟ್ಟ ತಿಳಿತಿ ತಡಿ ನಿನಗೆ. ಶಂಕರು ಬಾರೋ ಶಂಕರು, ನಿಂದಾರ್ರಿ ನೋಡಕ್ ನಮಸ್ಕಾರ. ಬಾರಪ್ಪ ಬಾರೋ ಮಾರ. ಮನಿ ಹುಡ್ಕೋರ್ಗ ಸಾಕಾತು. ಆ ಓಣ್ಯಾಗ ಹೋಗಿ ಕೇಳಿದೆ, ಅಲ್ಲಿಲ್ಲ ಗೋಕರ್ಣ ಮನೆ, ಈ ಓಣ್ಯಾಗ ಬಂದ್ ಕೇಳಿದೆ, ಇಲ್ಲಿ ಗೋಕರ್ಣ, ಮತ್ತಿಲ್ಲಿ ಬಂದ್ ಕೇಳಿದೆ, ತೋರ್ತಿದ್ದಾನೆ. ಇವ್ರ ಯಾರ? ತನಕ ಕತಿ ಕೇಳಿ ರಾಮಗ ಸೀತಾ ಏನಾಗ್ಬೇಕು ಅಂತ ಕೇಳ್ದಂಗ ಆತೀನಿ. ಹಣೆ ಬರ ನಾ ಹೇಳಿದ್ನಿಲ್ಲ ಆ ಕೆಲ್ಸ, ಅದ್ ಇವಾಗ ನಿಮ್ಸೇನಿ ನೀವು ಇವನ ಮಾಡವ ಇವ್ನ ಮಾಡುವಂತ ಹೇಳ್ತೀನಿ, ಕೆಲಸನ ಮಾತು ಹೇಳಿಲ್ಲ. ಹೇಳಿದೇನು, ರೊಕ್ಕನು ಕೊಟ್ಟಿನಿ. ಹೇಳಿರಿ, 1 ಲಕ್ಷ ರೂಪಾಯಿ ಮಾತಾಡಿ 25,000 ಕೊಟ್ರಿ. ಅದು ದಗದಾನ ಏನ್ ಹೇಳಿದ್ರು, ನನಗೆ ದಗದಾನ ಮಾಡಿ ಹೋಗ್ಬಿಟ್ಟಿನಿ. ನಾವು 25,000 ರೂಪಾಯಿ ಲೆಕ್ಕಕ್ಕ ಇಲ್ಲ ನನಗ. ಏನ್ ಮಾಡ್ಬೇಕನ್ನ ಕೆಲ್ಸನ ಮಾಡ್ತೀಯ? ಅಯ್ಯೋ ಹಣೆ ಬರ. ನೆನೆರ ರೊಕ್ಕ ಏನ್ ಕೊಟ್ರಿಲ್ಲ ಅದಟ ನೆನಪು, ಉಳಿದು ನೀವ್ ಏನ್ ಹೇಳಿರಲ್ಲ ನನಗೆ ಏನು ನೆನಪಿಲ್ಲ. ಯಪ್ಪ ನೀನ್ ಕೊಟ್ಟು 25,000 ರೂಪಾಯಿ ಹೊಳಿ ಕೊಟ್ಬಿಡು, ಆ ಕೆಲ್ಸಕ್ಕೆ ನಾ ಬೇರೆದವ್ರಿಗೆ ಹಾರಿಸ್ತೇನೆ. ಅಲ್ರಿ ಕೊಟ್ಟ ರೊಕ್ಕ ಹೊಳಿ ಕೊಡುದ? ಅದ್ಯಾಂಗ್ರಿ? ಅಲ್ಲೂ ದಗದನ ನೆನಪಿಲ್ಲ ಅಂತಿದ್ದಿ, ಮತ್ ನಿನ್ಗೆ ಯಾಕೆ ಕೊಡ್ಬೇಕು ರೊಕ್ಕನ? ತಪ್ಪಾದ್ರಿ ದನರ. ಅಲ್ರಿ 1 ಲಕ್ಷ ವ್ಯವಹಾರ, ಅದನ್ನ ಹೆಂಗ್ ಕೈ ಬಿಡಕ್ಕಾಗತ್ರಿ? ಈಗ ಹೇಳಿ ಎಲ್ಲ ಮಾಡ್ತೀನಿ. ಮತ್ ಮರ್ತೆ ಅಂದ್ರೆ ಏನ್ ಮಾಡ್ಲಿ? ಮಾಡ್ತೀನಿ ಅನ್ನೋದಿಲ್ಲ, ಸ್ವಲ್ಪ ಸಮಾಧಾನ ಇರಬೇಕು. ಏನ್ ಹಂಗ ಮಾಡಿದ್ರ ನಾ ಹೇಳಿದ ಕೆಲಸ ಮುಗಿಬೇಕು ಬೇಡ? ಮಾಡ್ತೀನಿ ಅಂತ ಹೇಳಿದ ಅಲ್ಲೇನು, ಅದೇನ್ ಕೆಲ್ಸ ಅನ್ನೋದು ಅವನಿಗೆ ತಿಳಿಸಿ ಹೇಳು. ನೀ ಹೇಳ್ತಿ ಅಂದ್ಮಲ್ಕ ಮಾತಾ ಮುಗಿತ್ ಬಿಡು. ನೋಡಪ್ಪ ಶಂಕರು, ಒಂದ್ ಕೆಲಸ, ಈಗ ನನ್ ಸೊಸಿನ ಮುಂದಿನ ವಾರ ಕರ್ಕೊಂಡ್ ಬರ್ತೀವಿ. ಅವಾಗ ಆಕಿ ಗಾಂಡ ಬಂದು ಆಕಿ ನೋಡುದಕ್ಕ ನೀವ್ ಓಡ್ ಹೋಗ್ಬಿಡ್ಬೇಕು, ಬೇರೆ ಏನು ಕೆಲಸ ಇಲ್ಲ. ಇಷ್ಟ ಹೌದಲ್ರಿ? ನಾ ಏನೋ ಒಬ್ರನ್ನ ಕಡಿಬೇಕು ಏನು ಹೊಡಿಬೇಕು ಅಂತ ತಿಳ್ಕೊಂಡಿದ್ಯಾ, ನೀರ್ ಕುಡಿದ್ರಾಗ ಮಾಡಿಬಿಡ್ತೀನಿ ಇದನ್ನ. ನಮಗೂ ಬೇಕಾಗಿತ್ತಪ್ಪ. ಆಯ್ತಾಡ್ರಿ ಅವರ ದನೇರ್ ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರ ನಾ ಅಪ್ಪಗ ಹುಟ್ಟಿಲ್ಲ ಅಂತ ತಿಳ್ಕೊರಿ. ದನೇರ ಉಳ್ದದ್ದು ಕೊಡ್ತೀನು, ಕೊಡ್ಲಾರ್ದ ಎಲ್ಲಿ ಓಡಿ ಹೋಗ್ತೀನಿ. ಕೆಲಸ ಪೂರ್ತಿ ಮುಗಿದು ಕೂಡಲೇನ ನಿನ್ ರೊಕ್ಕ ಜಳ 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 ಕೊಡ್ತೀನಿ. ಆತ ಎಲ್ಲಿದ್ ಕೊಡ್ತೀರಿ? ಅವ ಬಂದ್ಕೊಂಡು ಓಡ್ ಹೋಗಂತೀರಿ, ಮತ್ತ ನೀವು ಓಡ್ ಆದ್ರ ಏನ್ ದೇಶ ಬಿಟ್ಟು ಹೋಗ್ತೀನಿ? ನೀನು ಕೊಡು ಕೊಟ್ಟ ಹೋಗ್ತೀನಿ. ಹೋದ್ರು ಇಂಥವ್ ಬಾಳ ಕೆಲಸ ಇಲ್ಲಿಗೆ ಮುಗಿತೈತೇನ? ಅಂದ್ರೆ ನಾವ್ ಹೋಗ್ಬೇಕಲ್ಲ. ಈಕಿ ಬ್ಯಾರೆದಕ್ಕ ಹೋದ್ಲಪ್ಪ. ಅವೀ ಅದು ಅಲ್ಲ, ಮತ್ತ ಕಬಡ್ಡಿ, ಹಾಕಿ, ಕ್ರಿಕೆಟ್ ಇಂಥವೆಲ್ಲ ಟೂರ್ನಮೆಂಟ್ ಇರ್ತಾವಲ್ಲ, ಅದ್ರಾಗ ಕೆಲ್ಸದವು, ಅದನ್ನ ಹೇಳಕತ್ತಿದ್ದೆ. ಬರಬರ್ರಿ. ದನೇರ ನಿಮ್ ಕಬಡ್ಡಿ ಬಿಡ್ರಿ, ಮೊದಲ ನಾನು ಕಳಿಸ್ರಿ, ಆಮೇಲೆ ಶುರು ಮಾಡ್ರಿ. ಇವ್ ಒಂದೊಂದು ಬೇರೆಣ. ಯಪ್ಪ ನಿನ್ನ ಮೊದಲು ಕಳಿಸ್ತೀನಿ, 75 ಅದಲ್ಲ ನಿನ್ ಕೊಡ್ತೀನಿ. ನೀ ಏನ್ ತಲೆ ಕೆಡಿಸೋಕ್ ಹೋಗ್ಬೇಡ, ಹೋಗು. ತಿಳಿದ ಬರ್ತೀನ್ರಿ. ನಾನು ತಗದ ನೀವು ಮರಿಬೇಡ್ರಿ, ನಿಮ್ ತಗದ ನಾ ಮರಿದಿಲ್ರಿ. ಬರ್ತೀನಿ ದನೇರ, ಬರ್ತೀನ್ರಿ ಅವರ. ಅಯ್ಯ ಪಾಪ, ಇಷ್ಟೊತ್ತನ ನಮ್ ಕೆಲ್ಸದ ಸಲ ಬಂದ್ ಎಲ್ಲದಕ್ಕೂ ಹೂ 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 ಅಂತು.
ಕಡೆಗೆ ಅವನ ಹೊಕ್ ಮಾಡಿ ಕಳಿಸಿಬಿಟ್ಟೆ ಮೊದಲ ಎಷ್ಟ್ ಸೊಕ್ಕಿನವ ನನ್ ಮಗ ಅವ ಆ? ಏ ನಿಮ್ಮ ದಗದ ನಿಮಗ್ ನೆನಪಿರ್ಲಿ ನನ್ನ ದಗದ ನನಗ್ ನೆನಪಿರ್ತತಿ ನೀವು ಕೊಡಗು ಮರಿಬೇಡ್ರಿ ಅಂತ ಮಗ ಎಷ್ಟ್ ಸೊಕ್ಕಿನ ಮತ್ ಟವಂತ ಆಡಿಸಿ ಹೋಗ್ತಾನ ಮತ್ತ ಅವ್ರೆಲ್ಲ ತಮ್ಮ ಕೆಲ್ಸ ಕೇಳವ್ರ ಅವರು ಯಾರು ಮಾಡ್ತಿದ್ದಾರು ಮುಂದ್ ನೋಡಲ್ಲ ನೀವು ಮೊದಲು ಇಲ್ಲಿ ಬಿಡ್ರಿ ಆಮೇಲೆ ನನ್ ಚಾಲು ಮಾಡ್ರಿ ಅಂತಾನ ಅಂದ್ರ ಇವ್ನ ಮುಂದ್ ಕುಂದಿರ್ಸ್ಕೊಂಡು ಶುರು ಮಾಡೋಣ ಏನ ಅಯ್ಯ ಬಿಡ ತಿರ್ಗ ಮುರ್ಗ ಅದನ್ನ ಮಾತಾಡ್ತಿರಲ್ಲ ನೋಡಿ ಅಡಿಗೆನು ಮಾಡೀನಿ ಅಡಿಗೆ ಆಗೈತಿ ಮತ್ತ ನಿಮ್ಗೆ ಏನೇನ್ ತಿನ್ನಾಕ ಹಣ್ಣುಗಳು ಬೇಕು ಎಲ್ಲಾ ತಂದಿಟ್ಟಿನಿ ಅವ 10 ಮನಿಗೆ ಬರ್ತಾನ ಮಗ ಅಂದ್ರ ಸಂಜೆ ಮಟ್ಟ ಗೋಪೆ ಮರ್ದು ನನ್ನ ಹೆಂಗಾತು ಹಂಗಾರ ನಾನ ರಾಜ ನೀನ ರಾಣಿ ಹೌದಾ ಬರ್ರಿ ಹಂಗ ನಡಿ